ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ನಮ್ಮ ಹುಟ್ಟಿದ ದಿನಾಂಕದ ಮೂಲಕ ಯಾವುದೇ ಸಮಸ್ಯೆಗಳಿಗೆ ಅಥವಾ ಯಾವುದೇ ಗೊಂದಲಗಳಿಗೆ ನಾವು ಒಂದು ಕಲರ್ ಹಾಗೂ ನಂಬರ್ನ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು. ಅದು ಹೇಗೆ ಅಂತ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಇದು ಕೆಲವೊಂದು ಎಕ್ಸಾಂಪಲ್ಸ್ ಮಾತ್ರ ಇಲ್ಲಿ ಕೊಡಲಾಗಿದೆ. ತಾವು ಅದನ್ನು ಆಧಾರವಾಗಿಟ್ಕೊಂಡು ಬೇರೆ ಬೇರೆ ಒಂದು ಡೇಟ್ ಆಫ್ ಬರ್ತ್ಗೂ ಸಹ ಮಾಡಿ ನೋಡ್ಕೋಬೋದು. ಹಾಗಾದರೆ ಇದನ್ನು ಹೇಗೆ ನೋಡೋದು ಅಂತ ನೋಡೋಣ. ಇಲ್ಲಿ ತಂದೆ ತಾಯಿಗಳು ಹೇಳಿದ್ರು ಮಗು ಓದ್ತಾ ಇಲ್ಲ, ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಮಗುವಿನ ಹುಟ್ಟಿದ ದಿನಾಂಕ ಹೇಗಿತ್ತು ಅಂತಂದರೆ 16/2/2010. ಇಲ್ಲಿ ನಾವು ಇದನ್ನು ಹೇಗೆ ಮಾಡಬೇಕು ಅಂತ, ಇಲ್ಲಿ ಡಬಲ್ ಡಿಜಿಟ್ ಇದೆ 16, ಅದನ್ನು ಸಿಂಗಲ್ ಡಿಜಿಟ್ಗೆ ತರೋಣ. 1 + 6 ಎಷ್ಟಾಯಿತು? 7. ಹಾಗೆ ಮಂತನ್ನು ಹಾಗೆ ಇಡೋದು. ಡಬಲ್ ಡಿಜಿಟ್ ಇದ್ದರೆ ಸಿಂಗಲ್ ಡಿಜಿಟ್ ಮಾಡಿ ಇಟ್ಕೊಳ್ಳೋದು. ಹಾಗೆ 2010 ನಾವಿಲ್ಲಿ 0ವನ್ನು ಆ್ಯಡ್ ಮಾಡಿದ್ರೂ ಸಹ ಒಂದೇ ಇರುತ್ತೆ, ಅದಕ್ಕೋಸ್ಕರ ನಾವು 0ವನ್ನು ನೋಡೋದು ಬೇಡ. ಇಲ್ಲಿ 2 + 1 ಅಂದರೆ ನಾವು 2010ರಲ್ಲಿ 2 + 1 ತಗೊಂಡಾಗ 3 ಆಯಿತು. ಹಾಗೆ ನಾವು ಹಿಂದೆ ಡೆಸ್ಟಿನಿ ನಂಬರನ್ನು ನೋಡ್ತಿದ್ವಿ, ಅಂದರೆ ಡೇಟು ಮಂತು ಇಯರನ್ನು ಕೂಡಿಸ್ತಕ್ಕಂಥದ್ದು. ಹಾಗೆ ಕೂಡಿಸಿದಾಗ ನಮಗೆ ಬರ್ತಕ್ಕಂಥದ್ದು 12, ಅಂದರೆ ಮತ್ತೆ ಅಲ್ಲಿ 3 ಆಯಿತು. 1 + 2 3 ಆಯಿತು. ಈಗ ಇಲ್ಲಿ ನಮಗೆ ದೊರೆತಂಥ ಸಂಖ್ಯೆ ಏನು? 7, 2, 3 ಮತ್ತು 3. ಅದಕ್ಕೆ 7, 2, 3 ಮತ್ತು ಟೋಟಲ್ ಮಾಡಿದಾಗಲೂ 3. ಅಂದರೆ ಮಗು ಇಲ್ಲಿ ನಾವು ಗ್ರಹವನ್ನು ನೋಡ್ಕೊಳ್ಳೋದು, ನ್ಯೂಮರಾಲಜಿಗೆ ತಕ್ಕಂಥ ನಂಬರಿನ ಗ್ರಹ ಮತ್ತು ನಾವು ತತ್ವವನ್ನು ಸಹಿತ ಇಲ್ಲಿ ನೋಡ್ಬೋದು. ಇದೆರಡನ್ನು ಆಧರಿಸಿ ನಾವು ನಿರ್ಣಯಿಸ್ಬೋದು. ಇಲ್ಲಿ 7 ಅಂತಂದರೆ ಕೇತು ಗ್ರಹ, ಅಂದರೆ ಒಂದೇ ಕಡೆ ಒಂದೇ ವಿಷಯವನ್ನು ಈತ ಏಕಾಗ್ರತೆಯಿಂದ ಓದಲ್ಲ. ಒಂದು ಸರಿ ಒಂದು ವಿಷಯ ತಗೊಳ್ತಾನೆ, ಮತ್ತೊಂದು ಸರಿ ಮತ್ತೊಂದು ವಿಷಯ ತಗೊಳ್ತಾನೆ. ಒಂದು ಮಾಡೋದಕ್ಕೆ ಹೋದಾಗ ಅವನಿಗೆ ಇನ್ನೊಂದು ನೆನಪಾಗುತ್ತೆ. ಅದಕ್ಕೆ ಈ ರೀತಿ ಇರುತ್ತೆ ಅಂತ ಅರ್ಥ. 2 ಅಲ್ಲಿ ನಾವು ತತ್ವವನ್ನು ತಗೋಬೇಕಾದ್ರೆ 2 ಅಂತಂದರೆ ವಾಯು ತತ್ವ. ವಾಯುವಿನ ಗುಣ ಏನು? ಚಲನೆ. ಅಂದರೆ ಒಂದು ಕಡೆ ಕುಳಿತಲ್ಲಿ ಕುಳಿತುಕೊಳ್ಳಲ್ಲ, ಓಡಾಡ್ತಾ ಇರ್ತಾನೆ ಅಂತ ಅರ್ಥ. ಅದೇ ರೀತಿ 3 ಅಲ್ಲಿ ನಾವು ಗ್ರಹವನ್ನು ತೆಗೆದುಕೊಳ್ಬೇಕಾದ್ರೆ ಗುರು ಗ್ರಹ ಏನಿದೆ ಇಲ್ಲಿ, ಅವನಿಗೆ ವಿದ್ಯಾಭ್ಯಾಸವನ್ನು ಓದೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅಂದರೆ ಓದಬೇಕು ಅನ್ನುವಂತಹ ಬಯಕೆ ಇದೆ, ಇಚ್ಛೆ ಇದೆ. ಆದರೆ ಅವನು ಉಳಿದಂಥ ನಂಬರ್ಗಳು ಇರೋದ್ರಿಂದ ಏಕಾಗ್ರತೆಯಿಂದ ಓದಲ್ಲ. ಹಾಗಾದರೆ ಇಲ್ಲಿ ನಾವು ಏನು ಮಾಡ್ಬೋದು? ಯಾವ ನಂಬರ್ ಯಾವ ಕಲರ್ ಕೊಡೋದು? 5ನೇ ನಂಬರ್ ಇಲ್ಲಿ ಮಿಸ್ಸಿಂಗ್ ಕೂಡ ಇದೆ. ಅದಕ್ಕೆ 5ನೇ ನಂಬರ್ ಬುಧ ಗ್ರಹದ ಸಂಕೇತವೂ ಹೌದು, ವಿದ್ಯಾಭ್ಯಾಸಕ್ಕೆ ಅನುಕೂಲಕರ ನಂಬರೂ ಹೌದು. ಹಾಗೆಯೇ ಇದು ಪೃಥ್ವಿ ತತ್ವವನ್ನು ಸೂಚಿಸುತ್ತೆ. ಪೃಥ್ವಿಯ ಗುಣ ಏನು? ಸ್ಥಿರವಾಗಿರ್ತಕ್ಕಂಥದ್ದು. ಅಂದರೆ ಒಂದೇ ಕಡೆಗೆ ಕುಳಿತು ಏಕಾಗ್ರತೆಯಿಂದ ಅವನಿಗೆ ಓದಬೇಕಾದ್ರೆ 5ನೇ ನಂಬರನ್ನು ಪೃಥ್ವಿ ತತ್ವದ ಕಲರ್ ಯೆಲ್ಲೋ ಕಲರ್, ಅರಿಶಿಣ ಅಥವಾ ಹಳದಿ ಅನ್ಬೋದು. ಅದಕ್ಕೆ ಆ 5ನೇ ನಂಬರನ್ನು A4 ಶೀಟಲ್ಲಿ, ಯಾವುದೇ ಗೆರೆ ಇಲ್ಲದಂತಹ ಒಂದು ಶೀಟ್ ತೆಗೆದುಕೊಳ್ಳಿ, ವೈಟ್ ಶೀಟ್, A4 ಶೀಟ್ ಇರಲಿ. ಅದರಲ್ಲಿ ದಪ್ಪನಾಗಿ ನೀಟಾಗಿ ನಂಬರ್ 5 ಯೆಲ್ಲೋ ಕಲರಲ್ಲಿ ಬರೆದು ಮಗುವಿನ, ಇದನ್ನು ಯಾವುದೇ ಒಂದು ಒಳ್ಳೆಯ ದಿನಗಳಲ್ಲಿ ಬರಿಬೋದು. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಯಾವ ಸಮಯದಲ್ಲಿ ಬೇಕಾದರೂ ಬರಿಬೋದು. ಬೆಳಗ್ಗೆ ಆದಷ್ಟು ಬರೆದ್ರೆ ಉತ್ತಮ. ಬರೆದು ಇದನ್ನು ಮಗು ಓದ್ತಕ್ಕಂತಹ ಟೇಬಲ್ ಮೇಲೆ ಅಂಟಿಸ್ತಕ್ಕಂಥದ್ದು ಅಥವಾ ಅಲ್ಲೇ ರೂಮ್ನಲ್ಲಿ ಗೋಡೆ ಮೇಲೆ ಈ ರೀತಿ ಅಂಟಿಸ್ತಕ್ಕಂಥದ್ದು ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಕ್ರಮೇಣ ಓದುನಲ್ಲಿ ಸುಧಾರಣೆ ಕಂಡು ಬರುತ್ತೆ. ಹಾಗೆಯೇ ಈ ಮಗುವಿನಲ್ಲಿ ಓದು ಕೂಡ ಸುಧಾರಣೆ ಆಗ್ತಾ ಬಂತು. ಮಗು ಉತ್ತಮವಾಗಿ ಓದೋದಕ್ಕೆ ಪ್ರಾರಂಭ ಮಾಡ್ತು. ಈ ರೀತಿ ಇದೊಂದು ಓದಿನ ಎಕ್ಸಾಂಪಲ್. ಅಂದರೆ ಇನ್ನೊಂದು ಪರ್ಸ್ನಲ್ ಲೈಫಿನ ಎಕ್ಸಾಂಪಲ್ ತೆಗೆದುಕೋಣ. ಅಂದರೆ ಮ್ಯಾರಿಡ್ ಲೈಫಿಂದು. ಇವರಿಬ್ಬರು ಪತಿ ಪತ್ನಿಯಲ್ಲಿ ನಮಗೆ ಹೊಂದಾಣಿಕೆ ಇಲ್ಲ, ನಮಗೆ ಪರಸ್ಪರ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ, ಆದರೆ ನಮಗೆ ಡಿವೋರ್ಸ್ ತಗೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾವೇನು ಮಾಡಬೇಕು ನಾವು ಚೆನ್ನಾಗಿರೋದಕ್ಕೆ ಅಂತ ಇವರು ಕೇಳಿದರು. ಸರಿ, ಇವರ ಡೇಟ್ ಆಫ್ ಬರ್ತನ್ನು ನೋಡೋಣ. ಅದಕ್ಕೆ ತಕ್ಕಂತೆ ಯಾವ ಕಲರ್ ಮತ್ತು ಯಾವ ನಂಬರನ್ನು ನಾವು ಉಪಯೋಗಿಸ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ಹಸ್ಬೆಂಡ್ ಒಂದು ಡೇಟ್ ಆಫ್ ಬರ್ತು 1/8/1999, 1/8/1999. ಇದನ್ನು ಒಂದು ಸರಿ ಬಿಡಿಸಿ ನೋಡ್ಕೊಳ್ಳೋಣ, ಆಮೇಲೆ ವೈಫ್ದು ನೋಡೋಣ.
1 8 ಅದು ಹಾಗೆ ಇರುತ್ತೆ, ಸಿಂಗಲ್ ಡಿಜಿಟಲ್ಲೇ ಇದೆ, ಹಾಗೆ ತೆಗೆದುಕೊಳ್ಳೋಣ. ಹಾಗೆ 1999 28 ಬರುತ್ತೆ, 2 + 8 ಅಲ್ಲಿ 10 ಆಯಿತು. ಮತ್ತು ಇದನ್ನು ನಾವು ಡೆಸ್ಟಿನಿ ನಂಬರ್ ತೆಗೆದುಕೊಂಡಾಗ ಅಂದರೆ ಡೇಟು ಮಂತು ಇಯರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಕೂಡಿಸಿದಾಗ ಅಲ್ಲಿ ಮತ್ತೆ 1 ನಂಬರ್ ಬರುತ್ತೆ. ಅದೇ ರೀತಿ ವೈಫ್ದು ತೆಗೆದುಕೊಳ್ಳೋಣ. ಅವ್ರದ್ದು 9/3/2000 9/3 ಅದು ನಾವು ಅದನ್ನು ಹಾಗೆ ಇಡ್ತಕ್ಕಂಥದ್ದು, ಸಿಂಗಲ್ ಡಿಜಿಟಲ್ಲೇ ಇದೆ. 2000ಅಲ್ಲಿ ಉಳಿದಿದ್ದೆಲ್ಲ ಝೀರೋನೇ ಇದೆ, ಅದಕ್ಕೆ ನಾವು 2 ತೆಗೆದುಕೊಳ್ತಕ್ಕಂಥದ್ದು. ಮತ್ತು ನಾವು ಇದನ್ನು ಡೆಸ್ಟಿನಿ ನಂಬರನ್ನು ತೆಗೆದುಕೊಳ್ತಕ್ಕಂಥದ್ದು, ಅಲ್ಲಿ ಮತ್ತೆ ಕೂಡಿಸಿದಾಗ ನಮಗೆ ಡೇಟು ಮಂತು ಮತ್ತು ಇಯರನ್ನು ಕೂಡಿಸಿದಾಗ 14 ಬರುತ್ತೆ, ಅಂದರೆ 5 ಆಯಿತು. ಇಲ್ಲಿ ನಾವು ಇಬ್ಬರ ಒಂದು ಡೇಟ್ ಆಫ್ ಬರ್ತಲ್ಲಿ ಏನು ಮಿಸ್ಸಿಂಗ್ ಇದೆ, ಇಲ್ಲಿ ವ್ಯಕ್ತಿ 1 8 ಅಂದರೆ 1 ಅಂತಕ್ಕಂಥದ್ದು ಆಕಾಶ ತತ್ವ. ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ವ್ಯಕ್ತಿ ಪ್ರಯತ್ನ ಪಡ್ತಾನೆ, ಆದರೆ ಅವನ ಒಂದು ವಿಚಾರಗಳು ಸ್ಥಿರವಾಗಿ ಇರಲ್ಲ. ಆಕಾಶದ ಗುಣ ಏನು, ಹರಡ್ಕೊಳ್ಳೋದು. ಅದೇ ರೀತಿ 8 ಅಂತಂದಾಗ ಇಲ್ಲಿ ನಾವು ನೋಡ್ತೀವಿ ಶನಿಯ ಒಂದು ನಂಬರ್ ಇದೆ, ಸ್ವಲ್ಪ ವೈರಾಗ್ಯನೂ ಬರುತ್ತೆ, ಒಂದೊಂದು ಸಾರಿ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು, ಒಂದೊಂದು ಸಾರಿ ಇಂಟ್ರೆಸ್ಟ್ ತೋರಿಸದೇ ಇರ್ತಕ್ಕಂಥದ್ದು, ಈ ರೀತಿ. ಮತ್ತು ಇಲ್ಲಿ ಇವೆಲ್ಲವನ್ನು ಕೂಡಿಸಿದಾಗ, ಇಯರನ್ನು ಕೂಡಿಸಿದಾಗ 1 ಇರುತ್ತೆ, 1 ಅಲ್ಲಿ ನಾವು ಸೂರ್ಯ ಅಂತ ಪ್ಲ್ಯಾನೆಟ್ ಲೆವೆಲಲ್ಲಿ ತೆಗೆದುಕೊಂಡಾಗ ಸೂರ್ಯ ಸ್ವಲ್ಪ ಏನಾಗುತ್ತೆ ಅಂತಂದರೆ ಈಗೋ ಅಲ್ಲಿ ಹರ್ಟ್ ಆಗುತ್ತೆ, ಅಥವಾ ಸ್ವಾಭಿಮಾನ ಇರ್ಬೋದು, ಅಥವಾ ತನ್ನದೇ ಆದಂಥದ್ದು ನಂದು ನಾನು ಅಂತಕ್ಕಂಥದ್ದು ಸ್ವಲ್ಪ ಅಲ್ಲಿ ಅಭಿಮಾನ ಬರ್ಬೋದು. ಇಲ್ಲಿ ಹಾಗಾದರೆ ಇಲ್ಲಿ ನಾವು ಮಿಸ್ಸಿಂಗ್ ನಂಬರನ್ನು ನೋಡ್ತೀವಿ. ಅಂದರೆ 5ನೇ ನಂಬರು ಮಿಸ್ಸಿಂಗ್ ಆಗಿದೆ, ಹಾಗೆ 4ನೇ ನಂಬರ್ ಸಹ ಮಿಸ್ಸಿಂಗ್ ಆಗಿದೆ. ಮುಖ್ಯವಾಗಿ ಇಲ್ಲಿ ವ್ಯಕ್ತಿಗೆ 4ನೇ ನಂಬರ್ ಮಿಸ್ಸಿಂಗ್ ಆಗಿರೋದ್ರಿಂದ ಪ್ರೀತಿ ಇಲ್ಲ ಅಂತ ನಾವು ಹೇಳ್ಬೋದು. 4ನೇ ನಂಬರ್ ಏನು ಮಾಡುತ್ತೆ, ಪ್ರೀತಿಯ ಒಂದು ಸಂಕೇತ. ಅಂದರೆ ಅದು ಜಲತತ್ವವನ್ನು ತೋರಿಸೋದ್ರಿಂದ ಅದು ಒಂದು ಪ್ರೀತಿ, ಒಂದು ಸಾಫ್ಟ್ ಇದನ್ನು ತೋರಿಸುತ್ತೆ. ಅದಕ್ಕೆ ಈ ವ್ಯಕ್ತಿಗೆ ಈ ಒಂದು ನಂಬರ್ ಅಗತ್ಯ ಇರೋದ್ರಿಂದ 4ನೇ ನಂಬರ್ ಜಲತತ್ವದ ಕಲರ್ ಗ್ರೀನ್ ಆಗಿದೆ. ಅದಕ್ಕೆ 4ನೇ ನಂಬರನ್ನು A4 ಶೀಟಲ್ಲಿ ಇವರ ಒಂದು ಬೆಡ್ರೂಮಲ್ಲಿ ಅಥವಾ ಹಾಲಲ್ಲಿ, ಅಥವಾ ಈ ವ್ಯಕ್ತಿ ತನ್ನ ಪರ್ಸ್ ಅಥವಾ ತನ್ನ ಬ್ಯಾಗ್, ತಾನು ಎಲ್ಲಿ ಇರ್ತಾನೋ ಹೆಚ್ಚು ಸಮಯ ಕಳೀತಾನೋ ಅಲ್ಲಿ ಫೋನ್ ನಂಬರನ್ನು ಗ್ರೀನ್ ಕಲರಲ್ಲಿ ಒಂದು A4 ಶೀಟ್ ಮೇಲೆ ಬರೆದು ಇಟ್ಕೋಬೋದು. ಹಾಗೆ ಇವರ ಒಂದು ವೈಫನ್ನು ನಾವು ಎಕ್ಸಾಂಪಲ್ ತೆಗೆದುಕೊಂಡಾಗ ಇಲ್ಲಿ ನಾವೇನು ನೋಡ್ತೀವಿ ಅಂತಂದರೆ 9 ನಂಬರ್ ಇನ್ಫಿನಿಟಿ ನಂಬರ್, ಸ್ಪಿರಿಚುಯಾಲಿಟಿಯ ಫೀಲಿಂಗನ್ನು ಅಲ್ಲಿ ತೋರಿಸುತ್ತೆ. ಹಾಗೆ 3ನೆಯ ನಂಬರ್ ಅದು ಒಂದು ಅಗ್ನಿ ತತ್ವವನ್ನು ತೋರಿಸುತ್ತೆ. ಇವರಿಗೆ ತನ್ನದೇ ಆದಂಥ ಒಂದು ಪ್ಯಾಷನ್ ಇದೆ, ಅದರ ಕಡೆ ಇವರ ಗಮನ ಹೆಚ್ಚಿದೆ ಅಂತ ನೋಡ್ಬೋದು. 2ನೆಯ ನಂಬರ್ ಇಲ್ಲಿ ಇದೆ. 2ನೆಯ ನಂಬರ್ ಅಂತಂದರೆ ವಿನ್, ಚಲನೆ. ಯಾವುದಕ್ಕೂ ಇವರು ಬದ್ಧ ಆಗಿರಲ್ಲ. ಅಂದರೆ ಒಂದು ಸರಿ ಒಂದು ಯೋಚನೆ ಮಾಡ್ತಾರೆ, ಇನ್ನೊಂದು ಸರಿ ಇನ್ನೊಂದು ಯೋಚನೆ ಮಾಡ್ತಾರೆ, ಏಕಾಗ್ರವಾಗಿರಲ್ಲ. ಅಂದರೆ ಇಲ್ಲಿ ನಮಗೆ 5ನೆಯ ನಂಬರು ಸಿಗುತ್ತೆ, ಆದರೆ ಇಲ್ಲಿ ಮುಖ್ಯವಾಗಿ ಏನು ನಮಗೆ 1ನೆಯ ನಂಬರ್ ಮಿಸ್ಸಿಂಗ್ ಆಗಿದೆ. 1ನೆಯ ನಂಬರ್ ಏನು, ಆಕಾಶ ತತ್ವ. ಅಂದರೆ ಇನ್ನೊಬ್ಬರು ಹೇಳೋದನ್ನು ಕೇಳ್ತಕ್ಕಂಥದ್ದು. ಅಂದರೆ ತನ್ನದೇ ವಿಚಾರ, ತನ್ನದೇ ಯೋಚನೆ, ತನ್ನದೇ ದಾರಿ ಅಂತಲ್ಲ, ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಸ್ವೀಕರಿಸ್ತಕ್ಕಂಥದ್ದು, ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು. ಇದು 1ನೆಯ ನಂಬರಿಂದ ಬರುತ್ತೆ. ಅದಕ್ಕೆ ಆಕಾಶ ತತ್ವದ ಕಲರ್ ಪರ್ಪಲ್ ಆಗಿದೆ. ಅದಕ್ಕೆ 1ನೆಯ ನಂಬರನ್ನು ಇವರು A4 ಶೀಟಲ್ಲಿ ತಮ್ಮ ಬೆಡ್ರೂಮಲ್ಲಿ, ಪರ್ಸಲ್ಲಿ, ಬ್ಯಾಗಲ್ಲಿ ತಾವು ಹೆಚ್ಚು ಸಮಯ ಎಲ್ಲಿ ಕಳೀತಾರೋ ಅಲ್ಲಿ ಇಟ್ಕೋಬೋದು. ಅಥವಾ ಇದನ್ನು ಮೊಬೈಲ್ ನಂಬರ್ಗೆ ಏನು ಮಾಡ್ಬೋದು, ಅಲ್ಲಿನೂ ಸಹಿತ ಹಾಕ್ಕೋಬೋದು, DPಯಲ್ಲಿ ಹಾಕ್ಕೋಬೋದು. ಅಥವಾ ಅದನ್ನು ಇಟ್ಕೊಂಡು ಮೊಬೈಲಲ್ಲಿಯೂ ಸಹಿತ ಆಗಾಗ ಮೊಬೈಲ್ನ ನೋಡುವಾಗ ಅದನ್ನು ಒಂದು ಸರಿ ನೋಡ್ತಕ್ಕಂಥದ್ದು. ಈ ರೀತಿ ಇಲ್ಲಿ ಇವರಿಗೆ ಈ ಒಂದು ಸಲಹೆಗಳನ್ನ ನೀಡಲಾಯಿತು. ಇದರಿಂದ ಇವರ ಒಂದು ಜೀವನ ಈಗ ಉತ್ತಮವಾಗಿ ಕಳೀತಾ ಇದೆ. ಪತಿಯಲ್ಲಿ ಒಂದು ಪತ್ನಿಯ ಬಗ್ಗೆ ಪ್ರೀತಿ, ಇವರಿಗೆ ಅವರ ಮಾತನ್ನು ಸಹಿತ ನಾನು ಗೌರವಿಸಬೇಕು, ಸ್ವೀಕರಿಸಬೇಕು, ಅವ್ರು ಏನೇ ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳಬೇಕು ಅಂತಕ್ಕಂಥ ಭಾವನೆ ಈ ಪತ್ನಿಯಲ್ಲಿ. ಈ ರೀತಿ ಇಬ್ಬರಲ್ಲೂ ಸಹಿತ ಒಂದು ಹೊಂದಾಣಿಕೆ ಮೂಡಿ ಬಂತು.
ಈ ರೀತಿಯಾಗಿ ನಾವು ಇಲ್ಲಿ ನೋಡಿ ಮಾಡ್ತಕ್ಕಂಥದ್ದು ಒಂದು ವೇಳೆ ಪತಿ ಪತ್ನಿಯ ಒಂದು ವಿಚಾರ ಅಂತ ತೆಗೆದುಕೊಂಡಾಗ. ಮತ್ತು ಇನ್ನೊಂದನ್ನು ನಾವು ಲಾಸ್ಟ್ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಹೆಲ್ತು. ಇವರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇತ್ತು, ಸ್ವಲ್ಪ ದಪ್ಪ ಇದ್ದೇನೆ, ನಾನು ತೂಕ ಇಳಿಸ್ಬೇಕು ಆದರೆ ನನ್ನ ಹತ್ರ ಆಗ್ತಾ ಇಲ್ಲ, ಮತ್ತು ಆಗಾಗ ಅನಾರೋಗ್ಯ ಕಾಡ್ತಾ ಇರುತ್ತೆ ಅನ್ನೋದನ್ನು ಸಹ ಇವರು ಹೇಳಿದರು. ಸರಿ, ಇವರ ಒಂದು ಡೇಟ್ ಆಫ್ ಬರ್ತ್ ನೋಡೋಣ, ಹೇಗೆ ಒಂದು ಅದಕ್ಕೆ ಒಂದು ನಂಬರ್ ಮತ್ತು ಕಲರನ್ನು ಇವರು ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮತ್ತು ಇವರ ಹೆಲ್ತಲ್ಲಿ ಯಾವ ಥರ ಸುಧಾರಣೆ ಕಂಡು ಬಂತು ಅನ್ನೋದನ್ನು ಸಹ ನೋಡೋಣ. ಇಲ್ಲಿ 6/4/1985 ಇವರ ಡೇಟ್ ಆಫ್ ಬರ್ತ್. 6 ಹಾಗೇ ಇರುತ್ತೆ, ಮತ್ತು 4 ಸಹಿತ ಹಾಗೇ ಇರುತ್ತೆ ಮಂತಲ್ಲಿ. ಮತ್ತು 1985 ಇದನ್ನು ನಾವು ಕೂಡಿಸಿದಾಗ ಇಯರ್ನ 23 ಬರುತ್ತೆ, 2 + 3 ಮತ್ತು ಅಲ್ಲಿ 5 ಬರುತ್ತೆ. ಅಂದರೆ ಡೆಸ್ಟಿನಿ ನಂಬರ್ 6 ಬಂತು. 6, 4, 5 ಮತ್ತು 6. ಇಲ್ಲಿ ಇವರಿಗೆ 6 ನಂಬರ್ ಇದೆ, ಅಂದರೆ ಇವರಿಗೆ ಸಮಯಕ್ಕೆ ಸರಿಯಾಗಿ 6 ನಂಬರ್ ಕಾಲವನ್ನು ಸೂಚಿಸುತ್ತೆ, ಸಮಯಕ್ಕೆ ಸರಿಯಾಗಿ ಇವರು ಊಟ ತಿಂಡಿಯನ್ನು ಮಾಡ್ತಾರೆ. ಆದರೆ 4 ನಂಬರ್ ಇದೆ, ಅದನ್ನು ಮೇಂಟೈನ್ ಸಹ ಮಾಡ್ತಾರೆ ಇವರು, ಅಂದರೆ ಒಂದೇ ಥರ ಫ್ಲೋ ಇರುತ್ತೆ ಅಂತ ಅರ್ಥ, ಮೇಂಟೈನ್ ಸಹ ಮಾಡ್ತಾರೆ. ಅದೇ ಥರ 5 ಇಲ್ಲಿ ಏನಾಗಿದೆ ಅಂತಂದರೆ ಅವರಿಗೆ 5 ನಂಬರ್ ಅಲ್ಲಿ ಹ್ಯುಮಿಡಿಟಿ, ಅಂದರೆ ನಾವು ಪೃಥ್ವಿ ತತ್ವವನ್ನು ತೋರಿಸ್ತೀವಿ. 5 ನಂಬರ್ ಅಂತಂದರೆ ಏನಾಗಿದೆ, ಪೃಥ್ವಿಯನ್ನು ಸೂಚಿಸುತ್ತೆ, ಸ್ಥಿರತೆ. ಇವರು ಎಲ್ಲ ಮಾಡ್ತಾರೆ ನಿಜ, ಆದರೆ ಒಂದೇ ಕಡೆಗೆ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಒಂದೇ ಕಡೆಗೆ ಕುಳಿತಕ್ಕಂಥದ್ದು, ಮತ್ತು ಇವರು ಯಾವುದನ್ನು ಸಹ ಲೆಟ್ ಗೋ ಮಾಡಲ್ಲ, ಹಿಡ್ಕೊಂಡಿರ್ತಾರೆ. ಪೃಥ್ವಿ ತತ್ವದ ಗುಣ ಏನು, ಹಿಡ್ಕೊಂಡಿರೋದು, ಲೆಟ್ ಗೋ ಮಾಡಲ್ಲ, ಈ ಥರ ಇರುತ್ತೆ. ಅದಕ್ಕೆ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಿಸ್ಸಿಂಗ್ ನಂಬರ್ ಯಾವುದು, ನಂಬರ್ 3. ನಂಬರ್ 3 ಏನಾಗಿದೆ, ಅದು ಅಗ್ನಿ ತತ್ವವನ್ನು ಸೂಚಿಸ್ತಕ್ಕಂತಹ ನಂಬರ್. ಅದಕ್ಕೆ ಇವರಿಗೆ ಮತ್ತು ದೇಹದಲ್ಲಿ ಅಗ್ನಿಯ ಸಂಚಾರವಾದಾಗ ಏನಾಗುತ್ತೆ, ಆಟೋಮೆಟಿಕಲಿ ಇವರ ಫ್ಯಾಟ್ ಕರಗುತ್ತೆ. ಇವರ ನಾನು ದಪ್ಪಗಿದ್ದೀನಿ, ಇಂಡೈಜೆಷನ್ ಅಂತ ಹೇಳ್ತಾ ಇದ್ರು, ಅದಕ್ಕೂ ಸಹ ಅಗ್ನಿ ತತ್ವ ಹೆಲ್ಪ್ ಮಾಡುತ್ತೆ. ಮತ್ತು ಇವರನ್ನು ಸ್ವಲ್ಪ ಒಂದು ಕಡೆಗೆ ಹೌದು ನಾನು ಮಾಡಬೇಕು ಅನ್ನೋ ಪ್ಯಾಷನೇಟ್ ಮಾಡುತ್ತೆ, ಅಂದರೆ ನಾನು ಇದನ್ನು ನಿಜವಾಗಿ ಮಾಡ್ತಾ ಹೋಗಬೇಕು ಅಂದರೆ ಒಂದು ದೃಢತೆಯಿಂದ ಮಾಡ್ಕೊಂಡು ಹೋಗೋದಕ್ಕೂ ಇದು ಸಹಾಯ ಮಾಡುತ್ತೆ. ಅದಕ್ಕೆ ಇವರಿಗೆ ತಿಳಿಸಲಾಯಿತು 3ನೇ ನಂಬರನ್ನು ಸ್ಕೈ ಬ್ಲೂ ಕಲರಲ್ಲಿ ಬರೆದು, ಅಂದರೆ ನೀಟಾಗಿ ಚೆನ್ನಾಗಿ ಒಂದು A4 ಶೀಟಲ್ಲಿ ಬರೆದು ಅವರು ಕುಳಿತುಕೊಳ್ತಕ್ಕಂತಹ ಸ್ಥಳದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಮತ್ತು ಅವರು ಅದನ್ನು ಮೊಬೈಲ್ ಸ್ಕ್ರೀನಲ್ಲೂ ಇಟ್ಕೊಳ್ತಕ್ಕಂಥದ್ದು ಅಥವಾ ಗೋಡೆ ಮೇಲೆ ಅನಿಸ್ತಕ್ಕಂಥದ್ದು ಮಾಡ್ಬೋದು ಅಂತ. ಇದರಿಂದ ಅವರ ಒಂದು ಇಂಡೈಜೇಷನ್ ಮತ್ತು ಸುಧಾರಣೆ ಆಗ್ತಾ ಬಂತು. ಮತ್ತು ಅವರಿಗೆ ಆಗಾಗ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇತ್ತು, ಅದು ನಿಧಾನವಾಗಿ ಸರಿ ಹೋಗ್ತಾ ಬಂತು. ಹಾಗೆಯೇ ಅವರು ನಾನು ದಪ್ಪಗಿದ್ದೀನಿ ಅನ್ನೋದನ್ನು ನಿಧಾನವಾಗಿ ಅವರದ್ದು ವೆಯ್ಟ್ ಲಾಸ್ ಆಗ್ತಾ ಬಂತು. ಈ ರೀತಿಯಾಗಿ ನಾವು ನಮ್ಮ ಡೇಟ್ ಆಫ್ ಬರ್ತ್ನಲ್ಲೇ ಒಂದು ಸಂಖ್ಯೆ ಮತ್ತು ಒಂದು ಕಲರ್ನ ಮೂಲಕ ಒಂದು ಪ್ಲ್ಯಾನೆಟ್ ಮತ್ತು ತತ್ವವನ್ನು ಆಧರಿಸಿ ನಾವು ನಮ್ಮ ಜೀವನವನ್ನು ಉತ್ತಮ ಮಾಡ್ಕೊಳ್ಬೋದು, ಸುಧಾರಣೆ ಮಾಡ್ಕೊಳ್ಬೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.